ಉಷಾ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಯಾವುದಾದ್ರೂ ಕಸ್ಟಮರ್ಗೆ ಉಷಾ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂದರೆ ಒನ್ಸ್ ಅವ್ರದ್ದೆಲ್ಲ ಪೇಮೆಂಟ್ ಆಗಿ ಅವ್ರದ್ದು ರಿಜಿಸ್ಟ್ರ್ ಆದ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ಅವರು ಒಂದು ಮೊಬೈಲ್ ಆಗಿರ್ಬೋದು, ನಿಮ್ಮದೇ ಆಗಿರ್ಬೋದು, ನೀವು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಉಷಾ ಅಂತೇಳಿ ಪ್ಲೇಸ್ಟೋರಲ್ಲಿ ಉಷಾ ಸಿಲಾಯಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಉಷಾ ಸಿಲಾಯಿ ಅಂತೇಳಿ, USHASILAI ಉಷಾ ಸಿಲಾಯಿ ಈ ಥರ. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನಲ್ಲಿ, ಸೊ ಉಷಾ ಸಿಲಾಯಿ ಅಂತೇಳಿ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಆಪ್ಷನ್ಸ್ನ ಇಲ್ಲಿ ಪ್ರೊಫೈಲ್ ಅಂತಿದೆ. ಈ ಪ್ರೊಫೈಲ್ ಹತ್ರ ಬಂದುಬಿಟ್ಟು ಇಲ್ಲಿ ಯಾವ ಒಂದು ನೀವು ರಿಜಿಸ್ಟರ್ಡ್ ಕಸ್ಟಮರ್ ಇದ್ದಾರಲ್ಲ, ಸೊ ಅವರ ಒಂದು ಆ್ಯಸ್ ಪರ್ ಯಾವ ಥರ ನೀವು ರಿಜಿಸ್ಟರ್ ಮಾಡಿದರೆ ಅದೇ ಥರ ಇಲ್ಲಿ ಹೆಸರು ಹಾಕಬೇಕು. ಅದಾದ ನಂತರ ಅವ್ರದ್ದು 10 ಡಿಜಿಟ್ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅವರಿಗೆ ಒಂದು OTP ಹೋಗುತ್ತೆ. ಆ ಮೊಬೈಲ್ಗೆ OTP ಹಾಕಿದರೆ ಅವ್ರದ್ದು ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಇಲ್ಲಿ ಈ ಥರ ಏನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಪ್ರತಿಯೊಂದು ಕೂಡ ಅವ್ರದ್ದು ಪ್ರಿಪೇರ್ ಆಗ್ಬೋದು. ಅವರು ಎಷ್ಟು ಮಂತ್ಸ್ ಬೇಕಾದರೂ ಅವರು ಲಾಗಿನ್ ಆಗಿಬಿಟ್ಟು ಇಲ್ಲಿ ಪ್ರತಿಯೊಂದು ಇದರೂ ಕೂಡ ಪ್ರಿಪೇರ್ ಆಗಿ ಇಲ್ಲಿ ಆನ್ಲೈನ್ ಮುಖಾಂತರನೇ ಅವರು ಲರ್ನ್ ಮಾಡ್ಬೋದು. ಇಲ್ಲಿ PDFs ಎಲ್ಲ ಸಿಗುತ್ತೆ, ವಾಚ್ ವೀಡಿಯೋಸ್ ಅಂತಿದೆ. ಸೊ ಇದೆಲ್ಲ ಕೂಡ ಅವರು ಲರ್ನ್ ಮಾಡ್ಬೋದು. ಸೊ PDFs ಕೂಡ ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಲರ್ನಿಂಗ್ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ಸಲ್ಲಿ ನಿಮಗೆ ಅವರು ಡೌನ್ಲೋಡ್ ಮಾಡಿದ್ವೆಲ್ಲ ಕೂಡ ಇಲ್ಲಿ ಡೌನ್ಲೋಡ್ಸಲ್ಲಿ ಬರುತ್ತೆ. ಸೊ ಇದಾದ ನಂತರ ಅವರೆಲ್ಲ ಪ್ರಿಪೇರ್ ಆಗಿದ್ದಾರೆ ಅಂದರೆ ಡೈರೆಕ್ಟ್ ಎಕ್ಸಾಮ್ ಅಂತಂದರೆ ಇಲ್ಲಿ ರೈಟ್ ಸೈಡು ಟಾಪಲ್ಲಿ A+ ಅಂತಿದೆ ಅಲ್ವಾ, ಅದನ್ನು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಯುವರ್ ಇಮೇಲ್ ID ರಿಜಿಸ್ಟರ್ಡ್ ಅಟ್ CSC ಸೆಂಟರ್ ಅಂತ ಏನು ಕಾಣಿಸ್ತಾ ಇದೆ ಅಲ್ವ, ಇಲ್ಲಿ ಅವರ ಒಂದು ರಿಜಿಸ್ಟರ್ಡ್ ಇಮೇಲ್ IDನ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಅವ್ರದ್ದು ನೆಕ್ಸ್ಟು ಒಂದು ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಕೇಳುತ್ತೆ. ಒಂದು ಪಾಸ್ವರ್ಡ್ನ ಒಂದು ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರೋ ಥರ ಒಂದು ಮಿನಿಮಮ್ 8 ಡಿಜಿಟ್ ಇರುವಂತಹ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಅದನ್ನೇ ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ಸಬ್ಮಿಟ್ ಕೊಟ್ಟರೆ ಪಾಸ್ವರ್ಡ್ ಸೇವ್ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ಇಮಿಡಿಯೇಟು ಟೇಕ್ ಎಕ್ಸಾಮ್ ಅಂತ ಇರುತ್ತೆ, ಅಲ್ಲಿ ಪಾಸ್ವರ್ಡ್ ಅದು ಕೇಳುತ್ತೆ. ಯಾವ ಪಾಸ್ವರ್ಡ್ ಸೆಟ್ ಮಾಡಿದ್ರೆ ಆ ಪಾಸ್ವರ್ಡ್ ಹಾಕಿದರೆ ಅವ್ರದ್ದು 50 ಮಾರ್ಕ್ಸ್ದು ಎಕ್ಸಾಮ್ ಶುರುವಾಗುತ್ತೆ. ಹಂಗೆ ಮೊಬೈಲಲ್ಲೇ ಒಂದು ಕ್ವಶನ್ ಆದ ನಂತರ ಒಂದು ಕ್ವಶನು ಟೋಟಲ್ 50 ಕ್ವಶನ್ಗೆ ಅವರು ಪ್ರತಿ ಕ್ವಶನ್ಗೂ 70 ಸೆಕೆಂಡ್ಸು ಟೈಮ್ ಇರುತ್ತೆ. ಸೊ ಅವರು ಯಾವಾಗ ಪ್ರಿಪೇರ್ ಆಗ್ತಾರಲ್ವ ಆ ಟೈಮಲ್ಲಿ ಆ ಎಕ್ಸಾಮ್ ಶುರು ಮಾಡಿಕೊಂಡು 50 ಕ್ವಶನ್ಸು ಮಾಡಿದರೆ ಅವರು ಮಿನಿಮಮ್ 19 ಕ್ವಶನ್ಸ್ ಕರೆಕ್ಟ್ ಆದರೆ ಅವರು ಪಾಸ್ ಆಗ್ತಾರೆ. ಸೊ ಇಷ್ಟು ಇದು ಮೊಬೈಲ್ ಅಪ್ಲಿಕೇಶನಲ್ಲಿ ಅವ್ರು ಎಕ್ಸಾಮ್ ಮಾಡ್ಕೊಂಡ ನಂತರ ಅಲ್ಲೇ ಡೌನ್ಲೋಡ್ ಪಾಸ್ ಆಗಿದ್ದರೆ ಇಮಿಡಿಯೇಟ್ ಅಲ್ಲೇ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದನ್ನು ಅವರು ಮೇಲ್ಗೆ ಸೆಂಡ್ ಅಂತ ಕೊಟ್ಟರೆ ಮೇಲ್ಗೆ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ. ಅಥವಾ ಅಲ್ಲೇ ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್